ಪರಿಸರ ಅಸಮತೋಲನಕ್ಕೆ ಕಾರಣವಾಗಿರುವುದರಿಂದ ನೀಲಗಿರಿ ಮತ್ತು ಅಕೇಶಿಯಾ ಗಿಡಗಳನ್ನು ನೆಡುವುದನ್ನು ನಿಷೇಧಿಸಲು ರಾಜ್ಯ ಸರ್ಕಾರ ಆದೇಶಿಸಿ 10 ವರ್ಷಗಳಾದರೂ ಸರ್ಕಾರ ನಿಷೇಧಿಸಿರುವ ಅಕೇಶಿಯಾವನ್ನು ಅರಣ್ಯ ಇಲಾಖೆ ಇಂದಿಗೂ ಅಕೇಶಿಯಾ ನೆಡತೋಪು ಮಾಡುತ್ತಿರುವುದು ಖಂಡನಾರ್ಹ ಹಾಗೂ ಸಂಪೂರ್ಣ ನಿಷೇಧಿಸಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅರಣ್ಯ ಇಲಾಖೆಯನ್ನು ಆಗ್ರಹಿಸಿದ್ದಾರೆ. ಪರಿಸರ ಅಸಮತೋಲನಕ್ಕೆ ಕಾರಣವಾಗುವುದರಿಂದ ನೀಲಗಿರಿ ಮತ್ತು ಅಕೇಶಿಯಾ ಸಸಿಗಳನ್ನು ನೆಡುವುದನ್ನು ನಿಷೇಧಿಸಲು ರಾಜ್ಯ ಸರ್ಕಾರ ಕಾನೂನು ಮತ್ತು ಆದೇಶಿಸಿ 10 ವರ್ಷಗಳಾದರೂ ಸರ್ಕಾರ ನಿಷೇಧಿಸಿದ ಅಕೇಶಿಯಾ ಅರಣ್ಯ ಇಲಾಖೆ ಇಂದಿಗೂ ಅಕೇಶಿಯಾ ನೆಡತೋಪು ಮಾಡುತ್ತಿರುವುದು ಖಂಡನಾರ್ಹ ಹಾಗೂ ಸಂಪೂರ್ಣ ನಿಷೇಧಿಸಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅರಣ್ಯ ಇಲಾಖೆಗೆ ಆಗ್ರಹಿಸಿದ್ದಾರೆ. ಅಕೇಶಿಯಾ ಮತ್ತು ನೀಲಗಿರಿ ಸಸ್ಯ ಪ್ರಭೇದಗಳನ್ನು ನೆಡುವುದನ್ನು ನಿಷೇಧಿಸುವಂತೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅರಣ್ಯ ಸಚಿವ ರಮಾನಾಥ ರೈ ಅವರು ಕಾನೂನು ಜಾರಿಗೆ ತರಲು ಮತ್ತು ನಿಷೇಧವನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಶಾಸಕಾಂಗದಲ್ಲಿ ಮಸೂದೆ ಜಾರಿಗೊಳಿಸಲಾಗಿತ್ತು. ಆದಾಗ್ಯೂ ಸಹಿತ ಅರಣ್ಯ ಮತ್ತು ವಿವಿಧ ಅರಣ್ಯ ಪ್ರದೇಶ ಅಭಯಾರಣ್ಯ ಹಾಗೂ ಮೀಸಲು ಅರಣ್ಯದಲ್ಲೂ ಸಹಿತ ಅರಣ್ಯ ಇಲಾಖೆ ಅಕೇಶಿಯಾ ನೆಡತೋಪು ಜರುಗಿಸುತ್ತಿರುವುದು ವಿಷಾದಕರವೆಂದು ಅವರು ಹೇಳಿದರು. ನೈಸರ್ಗಿಕ ಅರಣ್ಯವಲ್ಲದ ಇಂತಹ ನಿಷೇಧಿತ ನೆಡತೋಪುಗಳಿಂದಾಗಿ ಅರಣ್ಯ ಇಲಾಖೆಯು ಅರಣ್ಯ ಪ್ರಮಾಣ ಹೆಚ್ಚಾಗಿದೆ ಎಂದು ವ್ಯಾಖ್ಯಾನಿಸುತ್ತಿದೆ. ಇಂತಹ ಅರಣ್ಯ ಅವೈಜ್ಞಾನಿಕ ಗಿಡಗಳ ನೆಡತೋಪುಗಳಿಂದ ಉತ್ತರ ಕನ್ನಡ ಜಿಲ್ಲೆಯ ಅರಣ್ಯ ಭೂಮಿ ಪ್ರಮಾಣ 2 ವರ್ಷದಲ್ಲಿ 13 ಚದರ ಕಿಲೋಮೀಟರ್ನಷ್ಟು ಹೆಚ್ಚಿದೆ ಎಂಬುದಾಗಿ ಭಾರತೀಯ ಅರಣ್ಯ ವರದಿಯಲ್ಲಿ ತಪ್ಪಾಗಿ ಉಲ್ಲೇಖಿಸಿದೆ. ಮಲೆನಾಡಿನಲ್ಲಿ ಕಾಡು ಜಾತಿಯ ಮರಗಳ ಬದಲಿಗೆ ಅಕೇಶಿಯಾ ನೀಲಗಿರಿ ನೆಡತೋಪು ಮಾಡುವುದರಿಂದ ಸದಾ ಹಸಿರು ಬಣ್ಣದ ಕಾಡಿನ ಪ್ರಮಾಣ ಕಡಿಮೆಯಾಗಿ ಪಶ್ಚಿಮ ಘಟ್ಟದ ಸೂಕ್ಷ್ಮ ಪರಿಸರಕ್ಕೆ ಮಾರಕವಾಗಿ ಮಲೆನಾಡಿಗೆ ಅಕೇಶಿಯಾ ಶಾಪವಾಗಿದೆ ಎಂದು ಅವರು ಹೇಳಿದರು. ಮಲೆನಾಡು ವಿರೋಧಿ ಅಕೇಶಿಯಾ ಕಡಿಯುವುದು ನೆಡುವುದು ವ್ಯವಹಾರ ಆಗಬಾರದು. ಬಂಜರು ಭೂಮಿ ಮತ್ತು ಮಣ್ಣಿನ ಸವಕಳಿ ತಡೆಯುವ ಉದ್ದೇಶ ಇಲ್ಲದಿದ್ದಾಗ್ಯೂ ಅಕೇಶಿಯಾ ಗಿಡ ನೆಟ್ಟಿರುವುದು ಕಾಣಸಿಗುತ್ತದೆ ಎಂದು ನೆಡತೋಪು ಮಾಡಿರುವುದಕ್ಕೆ ಅವರು ಆಕ್ಷೇಪ ವ್ಯಕ್ತಪಡಿಸಿದರು. ಅರಣ್ಯದಲ್ಲಿ ಅಕೇಶಿಯಾ ನೆಡುವ ಪ್ರದೇಶವು ಹೆಸರಿಗಷ್ಟೇ ಅರಣ್ಯ ಸಮೃದ್ಧಿ. ಅಕೇಶಿಯಾ ಕಾಡು ನಾಶ ಮಾಡುತ್ತದೆ. ದುರಿದ ಎಲೆಗಳು ಜಮೀನಿನ ಫಲವತ್ತತೆ ಕುಂಠಿತಗೊಳಿಸುತ್ತದೆ. ತೆರೆದ ಬಾವಿ ಹಾಗೂ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತವಾಗುವುದು. ಅಕೇಶಿಯಾ ಮರದಲ್ಲಿ ಪಕ್ಷಿ ಗೂಡು ಕಟ್ಟುವುದಿಲ್ಲ. ಪ್ರಾಣಿಗಳಿಗೆ ನೆಲೆ ಸಾಧ್ಯವಿಲ್ಲ. ಅಕೇಶಿಯಾ ಬುಡದಲ್ಲಿ ಬೇರೆ ಗಿಡವಾಗಲಿ ಹುಲ್ಲು ಕೂಡ ಹುಟ್ಟುವುದಿಲ್ಲ. ಅಲ್ಲದೆ ವನ್ಯ ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಹಂಪಲಿನ ಕೊರತೆ ಎಂದು ವೈಜ್ಞಾನಿಕ ವರದಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಪರಿಸರ ವಿರೋಧಿ ಮಾರಕವಾದ ಅಕೇಶಿಯಾ ಸಂಪೂರ್ಣ ನಿಷೇಧಿಸಲು ಅರಣ್ಯವಾಸಿಗಳು ಆಗ್ರಹಿಸಿದರು. ಅಕೇಶಿಯಾ ನೆಡತೋಪು, ನೀಲಗಿರಿ ನೆಡತೋಪು ಇದು ಪರಿಸರ ವಿರೋಧಿಯಾಗಿರುವುದರಿಂದ ನಿಷೇಧಿಸಬೇಕು ಅನ್ನೋ ಬಗ್ಗೆ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಸಚಿವ ಸಂಪುಟದಲ್ಲಿ ತೀರ್ಮಾನಗಳಾಗಿತ್ತು ನವೆಂಬರ್ 2016ರಲ್ಲಿ. ತದನಂತರ ಡಿಸೆಂಬರಲ್ಲಿ 2016ರಲ್ಲಿ ಇದನ್ನು ಸಂಪೂರ್ಣವಾಗಿ ಗಿಡಗಳನ್ನು ನೆಟ್ಟಬಾರದು ಹೇಳುವ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದರು. ಅದರ ಜೊತೆಯಲ್ಲಿ ಫೆಬ್ರವರಿ 2017ಕ್ಕೆ ನೋಟಿಫಿಕೇಶನ್ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಮೂಲಕ ಇದನ್ನು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ನಿಷೇಧ ಮಾಡಬೇಕು, ನಿರ್ಬಂಧ ಮಾಡಬೇಕು ಅಂತ ಒಂದು ಆದೇಶವನ್ನು ಮಾಡಿತ್ತು. ಇದಕ್ಕೆ ಮೂಲ ಕಾರಣ ಕರ್ನಾಟಕದ ವೃಕ್ಷ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಕಲಮಿಗೆ ಸೆಕ್ಷನ್ಗೆ ತಿದ್ದುಪಡಿ ಮಾಡಿ 27A ತಿದ್ದುಪಡಿಯ ಮೂಲಕ ಇದು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅಂತ ಹೇಳಿ ತೀರ್ಮಾನಗಳಾಗಿತ್ತು. ಈ ಹಿನ್ನೆಲೆಯಲ್ಲಿ ನಾವು ಉತ್ತರ ಕನ್ನಡದಲ್ಲಿ ಮಲೆನಾಡಿನಲ್ಲಿ ನೋಡಿದಾಗ ಈ ಅಕೇಶಿಯಾ ಗಿಡಗಳನ್ನು ನಿಷೇಧ ಮಾಡಬೇಕಂತ ರಾಜ್ಯ ಸರ್ಕಾರ ಕಾನೂನು ಮತ್ತು ಸುತ್ತೋಲೆಯ ಆದೇಶ ಮಾಡಿ 10 ವರ್ಷಗಳಾದರೂ ಸಹಿತ ಇವತ್ತಿಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಕೇಶಿಯಾ ನೆಡತೋಪು ನಡೀತಾ ಇರೋದು ಅತ್ಯಂತ ವಿಷಾದಕರ. ಇದು ಖಂಡನೆಯನ್ನು ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಮಾಡೋದೇನೆಂದರೆ ಅರಣ್ಯ ಇಲಾಖೆಯು ಈ ನೆಡತೋಪು ಮಾಡುವಂಥ ಅಕೇಶಿ ಗಿಡಗಳನ್ನು ಸಂಪೂರ್ಣ ನಿಷೇಧ ಮಾಡಬೇಕು, ನಿರ್ಬಂಧ ಮಾಡಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅರಣ್ಯ ನೀತಿ ಅಥವಾ ದೇಶದ ಅರಣ್ಯ ವರದಿಯಲ್ಲಿ ಉಲ್ಲೇಖವಾಗ್ತದೆ, ಕಳೆದ 2 ವರ್ಷದಲ್ಲಿ ಸುಮಾರು 13,000 ಚದರ ಕಿಲೋಮೀಟರಷ್ಟು ಅರಣ್ಯ ವೃದ್ಧಿಯಾಗಿದೆ ಹೇಳುವ ವರದಿಯಲ್ಲಿ ಉಲ್ಲೇಖವಾಗಿದೆ. ಆದರೆ ನೈಸರ್ಗಿಕ ಅರಣ್ಯ ವೃದ್ಧಿಯಾಗಿರುವಂಥದ್ದಲ್ಲ, ಈ ನೆಡತೋಪುಗಳ ಅದರಲ್ಲೂ ಅಕೇಶಿಯಾ ಮುಂತಾದ ಗಿಡಗಳ ನೆಡತೋಪುಗಳಿಂದಲೇ ಈ ಅರಣ್ಯ ವೃದ್ಧಿಯಾಗಿದೆ ಹೇಳುವುದನ್ನು ತಪ್ಪಾದ ವರದಿ ಉಲ್ಲೇಖವಾಗಿದೆ. ಈ ಕಾನೂನಲ್ಲಿ ಉಲ್ಲೇಖವಾಗಿರುವಂತೆ ಈ ನೆಡತೋಪು ಮಾಡುವಂಥ ಅಕೇಶಿಯಾ ಕ್ರಮವನ್ನು ಕೈ ಬಿಡಬೇಕು. ಇವತ್ತು ನೆಡತೋಪು, ಈ ಅಕೇಶಿಯಾ ನೆಡತೋಪು ಮಲೆನಾಡಿಗೆ ಒಂದು ಶಾಪವಾಗಿದೆ. ಈ ಅಕೇಶಿಯಾ ನೆಡತೋಪದಿಂದ ಎಲೆಗಳು ಜೀರ್ಣವಾಗುವುದಿಲ್ಲ, ಮಣ್ಣಿನಲ್ಲಿ ಮಿಲನವಾಗುವುದಿಲ್ಲ, ಮಣ್ಣಿನ ಫಲವತ್ತವನ್ನು ಹಿಂದಕ್ಕೆ ತಗೊಳ್ತದೆ. ಅದರ ಜೊತೆಯಲ್ಲಿ ನೀರಿನ ಪ್ರಮಾಣವನ್ನು, ಅಂತರ್ಜಲವನ್ನು ಕಡಿಮೆ ಮಾಡ್ತದೆ. ಈ ರೀತಿಯಾಗಿ ತೊಂದರೆಯಾಗುವಂಥ ಈ ಅಕೇಶಿಯಾ ಗಿಡಗಳನ್ನ ಬಂಜರು ಭೂಮಿಯ ಹೊರತಾಗಿ ಮತ್ತು ಭೂಮಿಯ ಸವಕಳಿಯನ್ನು
ಗುರುತಿಸಿಕೊಳ್ಳದೆ ಇವತ್ತು ಎಲ್ಲ ಭೂಮಿಯಲ್ಲೂ ಈ ಅಕೇಶಿಯ ಗಿಡಗಳನ್ನು ನಾವು ನಡುತೋಪು ಮಾಡ್ತಿರೋದು ಅತ್ಯಂತ ದುರ್ದೈವ ಸಂಗತಿ. ಹಾಗಾಗಿ ನಮ್ಮ ಆಗ್ರಹಗಳೇನಂತ ಹೇಳಿದ್ರೆ, ಅರಣ್ಯ ಇಲಾಖೆ ಏನು ಅಕೇಶಿಯ ನಡುತೋಪುಗಳನ್ನು ಮಾಡಿ ಈ ಪರಿಸರ ಸಾಂದ್ರತೆಯನ್ನು ಮತ್ತು ಫಲವತ್ತತೆಯನ್ನು ಕಡಿಮೆ ಆಗ್ತಾ ಇದೆಯೋ ಅದನ್ನು ತಕ್ಷಣ ರಾಜ್ಯ ಸರ್ಕಾರವು ಕ್ರಮ ತೆಗೆದುಕೊಳ್ಬೇಕಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.